ಸನ್ಮಾನ್ಯ ಮುಖ್ಯಮಂತ್ರಿಗಳು ಕನೆಕ್ಷನ್ ಲೈವ್ ಆಗ್ತಾ ಇದೆ. ಈಗ ಇನ್ನೊಂದು 2 ನಿಮಿಷದಲ್ಲಿ ಅವ್ರದ್ದು ನೇರವಾಗಿ ತಮ್ಮನ್ನ ವರ್ಚುವಲ್ ಮೂಲಕ ಮಾತನಾಡ್ತಾರೆ ಮನೆಯಿಂದ. ಅವ್ರಿಗೆ ನಡಿಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ರಿಕ್ವೆಸ್ಟ್ ಮೇರೆಗೆ ಸರ್ ರೆಕಾರ್ಡಿಂಗ್ ಮಾಡಿ ಕಳಿಸ್ಕೊಡ್ತೀನಿ ಅಂದರು, ಲೆಟರ್ ಕಳಿಸ್ತೀನಿ ಅಂದರು. ಇಲ್ಲ ಸರ್ ನೀವು ಲೈವಲ್ಲೇ ಮಾತಾಡಬೇಕು ಅಂದಾಗ ಒಪ್ಕೊಂಡಿದ್ದಾರೆ. ಕ್ಯಾಮ್ರಾ ಫಿಕ್ಸ್ ಮಾಡಲಿಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಒಂದು 5 ನಿಮಿಷದಲ್ಲಿ ಅದ್ರ ಬಗ್ಗೆ ಅವರು ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಾರೆ. ಇನ್ನೊಂದು 15 ನಿಮಿಷಕ್ಕೆ BBMP ಇದ್ದಾರೆ. ಉಪಮುಖ್ಯಮಂತ್ರಿಗಳು ನೇರವಾಗಿ ಬಂದು ಮುಖ್ಯಮಂತ್ರಿಗಳು ಮಾತನಾಡಿದ ನಂತರ ಉಪಮುಖ್ಯಮಂತ್ರಿಗಳು ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ. ಸೊ ದಯಮಾಡಿ ಮಧ್ಯ ಯಾರೋ ಎದ್ದು ಓಡಾಡ್ತಾ ಇದ್ರಿ, ಓಡಾಡಬೇಡಿ. ಯಾಕಂದ್ರೆ ಮಾತನಾಡಬೇಕಾದಾಗ DCM ಅವರು ಆ ಥರ ಹಿಂದೆ ಯಾರೂ ನಿಂತ್ಕೊಳ್ಳೋಂಗಿಲ್ಲ. ಅವ್ರ ಕಂಡೀಷನ್ ಇರುತ್ತೆ. ಮುಂದೆನೂ ಕೂಡ ಅಷ್ಟೇ ಸಹಕಾರ ಕೊಟ್ಟರೆ ಅವರು ತುಂಬ ಚೆನ್ನಾಗಿ ಮಾತನಾಡ್ತಾರೆ. ಅದಕ್ಕೆ ಮುಂಚೆ ನಮ್ಮ ಇವ್ರು ಬಂದಿದ್ದಾರೆ, ಮಿಮಿಕ್ರಿ ಗೋಪಿ ಅವರು. ಇದು ಮುಗಿದ್ರೆ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಸೊ ಅವರು ಕೂಡ ಎಲ್ಲ ಕೂಡ ತುಂಬಾ ಫೇಮಸ್ ಇರುವಂತ ಕಲಾವಿದರು ಬಂದಿದ್ದಾರೆ, ಕೊಡ್ತಾರೆ. ಅದಕ್ಕೆ ಮುಂಚೆ ಮೊನ್ನೆ ಸರ್ಕಾರ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು 1 ಕೋಟಿ ಆಕ್ಸಿಡೆಂಟಲ್ ಡೆತ್ ಬ್ಯಾಂಕ್ ಅಕೌಂಟ್ ಇದ್ರೆ, ಕಾಂಪ್ರಹೆನ್ಸಿವ್ ಬ್ಯಾಂಕ್ ಅಕೌಂಟ್ ಇದ್ರೆ ಅಂತ ಹೇಳಿ ಡಿಸಿಷನ್ ತಗೊಂಡು ಸಚಿವ ಸಂಪುಟದ ನಿರ್ಧಾರ ಆಗಿದೆ. ಹೊಡಿರಿ ಚಪ್ಪಾಳೆ ಜೋರಾಗಿ. ಆಗಬಾರ್ದು ಅಂತಲ್ಲ, ಆಕ್ಸಿಡೆಂಟಲ್ ಡೆತ್ ಆದರೆ ಪ್ಲಸ್ ಬೇರೆ ಸಂದರ್ಭದಲ್ಲಿ ಮೆಡಿಕಲ್ ಬೆನಿಫಿಟ್ಸ್ ಮತ್ತೆ ಮಕ್ಕಳ ಎಜುಕೇಶನ್ ಲೋನ್ ಅಂಡ್ ಮ್ಯಾರೇಜ್ ಪರ್ಪಸ್ ಇದೆಲ್ಲ ಕೂಡ 5 lakhs 10 lakhs ಅದ್ರ ಜೊತೆ PMGGY PMBBY ಸ್ಕೀಮ್ಸ್ ಎಲ್ಲ ಇದೆ. ಅದಕ್ಕೆಲ್ಲ ಕೂಡ ಮೊನ್ನೆ ಮೀಟಿಂಗ್ ಮಾಡಿ ತಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀರಾ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಹೇಮಲತಾ ಅವರು ಕೂಡ ರೀಜನಲ್ ಮ್ಯಾನೇಜರ್ ಬಂದಿದ್ದಾರೆ. ಒಂದು 5 ನಿಮಿಷ CM. ಬಹಳ ಸಂತೋಷ. ನಾನು ಈ ಸಮಾವೇಶದಲ್ಲಿ ಭಾಗವಹಿಸ್ತೇನೆ ಅಂತೇಳಿ ಸಮಾವೇಶದ ಅಧ್ಯಕ್ಷರಿಗೆ ಮತ್ತು ಇತರ ಪದಾಧಿಕಾರಿಗೆ ತಿಳಿಸಿದ್ದೆ. ಆದರೆ ನನಗೆ ಬಂಡಿ ನೋವಿನಿಂದ ಸಮಾರಂಭಕ್ಕೆ ಬರಕ್ಕಾಗಲ್ಲ. ಈ ವಿಚಾರನು ಕೂಡ ಸಂಘದ ಅಧ್ಯಕ್ಷರ ಗಮನಕ್ಕೆ ತರ್ತಕ್ಕಂತ ಕೆಲಸವನ್ನ ತುಂಬಾ ಖುಷಿ ಅಂತ ಹೇಳಿದ್ರೆ, ನಾವೇನು ಅಂದ್ಕೊಂಡಿದ್ವಿ NPS ಬಗ್ಗೆ ಅಂತಿಮ ಸಭೆ ಆಗಿದ್ದು ವರದಿಯ ನಿರೀಕ್ಷೆ ಮಾಡ್ತಾ ಇದ್ದೇನೆ. ಆದಷ್ಟು ಬೇಗ ನಮ್ಮ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಯಂತೆ ಜಾರಿಗೊಳಿಸ್ತೇವೆ ಅನ್ನುವಂಥ ಮಾತನ್ನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಹೇಳಿದ್ವಿ. ಸೊ ಹಾಗಾಗಿ ಇದು ಒಂದು ಒಳ್ಳೆಯ ಮೈಲಿಗಲ್ಲು, ಒಂದು ಹೆಜ್ಜೆ ಗುರುತು. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಫಿಸಿಕಲ್ ಆಗಿ ಫಿಟ್ ಇದ್ರೆ ಬಹುಶಃ ಈ ವೇದಿಕೆಯಲ್ಲಿ ಬಂದು ಮಾತಾಡಿದ್ರೆ ಅದಕ್ಕಿನ್ನೂ ಕೂಡ ಗೌರವ ಬರ್ತಿತ್ತು. ಏನೇ ಆಗ್ಲಿ ಕೂಡ ಅವರು ಎಷ್ಟೇ ಒತ್ತಡ ಇದ್ರು ಕೂಡ ಅವ್ರ ಮನೆಯಲ್ಲಿ ಕೂತ್ಕೊಂಡು ವರ್ಚುವಲ್ ಮೂಲಕ, ಸೊ ಈಗಲೂ ಕೂಡ ಅವ್ರ ಲೈವ್ ಮೂಲಕ ನಮ್ಮನ್ನ ವೀಕ್ಷಣೆ ಮಾಡಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಕ್ಯಾಬಿನೆಟ್ ನಲ್ಲಿ 1 ಕೋಟಿಯ ವಿಮಾ ಪರಿಹಾರ ಯೋಜನೆ ಕೊಡುವಂತ ಅದ್ಭುತ ಯೋಜನೆ ಕರ್ನಾಟಕದಲ್ಲಿ ನಮ್ಮ ನೌಕರಿಗೆ ಜಾರಿ ತಂದಿದ್ದಾರೆ. ಬಹುಶಃ ಅಷ್ಟು ಸುಲಭ ಅಲ್ಲ.